ಆತ್ಮೀಯ ಸ್ನೇಹಿತರೆ, ಇವತ್ತು ನಾವು ಏನೆಲ್ಲ ಹಾರ್ವೆಸ್ಟ್ ಮಾಡಿದ್ವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಕೊತ್ತಂಬರಿ ಸೊಪ್ಪು. ಎಷ್ಟೆಲ್ಲ ಇತ್ತೋ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಕಿತ್ಬಿಟ್ಟಿದ್ದೀನಿ. ಬೇರೆ ಏನಾದರೂ ಹಾಕೋಣ ಅಂತಂದ್ಬಿಟ್ಟು. ಯಾಕಂದರೆ 2-3 ಸರಿ ಹಾರ್ವೆಸ್ಟ್ ಮಾಡಿದ್ದೀವಿ. ಅದಕ್ಕೋಸ್ಕರ ಇವತ್ತು ಇದನ್ನೆಲ್ಲ ಕಿತ್ತಿದ್ದೀನಿ. ಒಂದು ಬಟ್ಲು ತುಂಬ ಕೊತ್ತಂಬರಿ ಸೊಪ್ಪು ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಘಮ್ ಅಂತ ವಾಸನೆ ಬರ್ತಾ ಇದೆ. ಇನ್ನು ಮಸ್ಸೊಪ್ಪಿಗೆ ಅಂತ ಸೊಪ್ಪು ಕಿತ್ತಿದ್ದೀನಿ. ಪಕ್ಕದಲ್ಲಿ ಜಾಗ ಇದೆ ನಮಗೆ, ಅಂದರೆ ಒಂದು ಸೈಟ್ ಖಾಲಿ ಇದೆ, ಅಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಸೊ ಏನೆಲ್ಲ ಸೊಪ್ಪಿದೆ ಅಂತ ಇವತ್ತು ನೋಡೋಣ. ಇದು ನೋಡಿ, ಬಸಳೆ ಸೊಪ್ಪು ಕೇಳಿದಿರಲ್ವ, ತುಂಬ ಚೆನ್ನಾಗಿರುತ್ತೆ ಮತ್ತು ತಂಪು ಕೂಡ ಇದು. ಮತ್ತು ಇದು ಸಬ್ಬಕ್ಕಿ ಸೊಪ್ಪು. ಆಮೇಲೆ ಇದು ಇನ್ನೇನು ಸೊಪ್ಪಿದೆ ಅಂದರೆ, ಒಂದಷ್ಟು ಸೊಪ್ಪುದ ಹೆಸರು ಗೊತ್ತಿಲ್ಲ, ಬಟ್ ಬಳಸ್ತಾರೆ ಅನ್ನೋದು ಗೊತ್ತಿದೆ ನನಗೆ. ಇನ್ಸುಲಿನ್ ಇದೆಯಲ್ಲ, ಅದು 1-2 ಕಡ್ಡಿ ಹಾಕ್ತೀನಿ. ಇದು ಪಾಲಾಕು. ಮತ್ತು ಇದು ಪುನರ್ನವ ಅಂತ ಹೇಳ್ತಾರಲ್ಲ ಅದು. ಇನ್ನು ಇದು ಗೋಣಿ ಸೊಪ್ಪು ಅಂತ ಹೇಳ್ತಾರೆ. ತುಂಬ ಮೆಡಿಸಿನಲ್ ಪ್ಲ್ಯಾಂಟು ನಮ್ಮ ಪಕ್ಕದಲ್ಲೂ ಬೀಳುತ್ತೆ ಮತ್ತು ಟೆರೇಸ್ ಮೇಲೂ ಇದೆ ನೋಡಿ. ಈ ಸೊಪ್ಪು ಬಂದು ನಮ್ಮ ಮನೇಲಿ ಗೆಣಸು ಹಾಕಿದ್ದೀವಿ, ಅದರದ್ದು ಎಲೆ, ಅದು ಎಳೆ ಎಲೆ ಇರುತ್ತಲ್ಲ, ಅದನ್ನು ತುಂಬ ಚೆನ್ನಾಗಿರುತ್ತೆ, ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಅದಕ್ಕೆ ಹಾಕಿದ್ದೀನಿ. ಇದು ಟೊಮೆಟೊ ಇರುತ್ತಲ್ಲ, ಟೊಮೆಟೊ ಗಿಡ, ಇದು ಗೆಣಸಿಂದು. ಇದು ಟೊಮೆಟೊ ಗಿಡ ಇದೆಯಲ್ಲ, ಅದರದ್ದು ಎಳೆ ಎಲೆ ಇರುತ್ತಲ್ಲ, ಅದನ್ನು ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಮಸ್ಸೊಪ್ಪಿಗೆ. ಇನ್ನೊಂದಷ್ಟು ಸೊಪ್ಪು ಗೊತ್ತಿಲ್ಲ ನನಗೆ ಹೆಸರುಗಳು. ಇದು ಶಂಖಪುಷ್ಪ ಅಂತ, ಒಂದು ಬಿಳಿದು ಒಂದು ಬ್ಲೂ ಕಲರ್ ಇದೆ ನೋಡಿ. ಇಷ್ಟು ಸೊಪ್ಪನ್ನು ನಾನು ಇವತ್ತು ಮಸ್ಸೊಪ್ಪಿಗೆ ಅಂತ ಕಿತ್ಕೊಂಡಿದ್ದೀನಿ. ತುಂಬ ಟೇಸ್ಟ್ ಆಗಿರುತ್ತೆ ಇದರಲ್ಲಿ ನಾವು ಮಸ್ಸೊಪ್ಪು ಮಾಡಿದ್ರೆ. ಸೊ ಇವತ್ತು ಇಷ್ಟು ಹಾರ್ವೆಸ್ಟ್ ಮಾಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಧನ್ಯವಾದಗಳು.